BJP ಅವರಿಗೆ, ನೀವು ಸ್ಲಮ್ ಬೋರ್ಡಲ್ಲಿ ಸೋಮಣ್ಣ ಅವರು ಪ್ರಯತ್ನ ಮಾಡಿದ್ರು. ಪಾಪ ವಿ ಸೋಮಣ್ಣ ಅವರು 5 ವರ್ಷ ವಸತಿ ಮಂತ್ರಿ ಆಗಿದ್ದರು. ಬಸವರಾಜ ಬೊಮ್ಮಾಯಿತವನ್ನು ಹೋಗಿ ಪ್ರಯತ್ನ ಮಾಡಿದ್ದಾರೆ. ಸರ್ ಬಡವರು ದುಡ್ಡು ಕಟ್ಟಕ್ಕಾಗಲ್ಲ, ನಾವು ಸರ್ಕಾರ ವತಿಯಿಂದಲೇ ಕಟ್ಕೊಡ್ಬೇಕಂತ ಪಾಪ ಸೋಮಣ್ಣ ಅವರು ಒತ್ತಡ ಮಾಡಿದ್ದಾರೆ. ಯಡಿಯೂರಪ್ಪ ಇರುವಾಗಲೂ ಕೇಳ್ಕೊಂಡಿದ್ದಾರೆ. ಅಂದರೆ ಅವ್ರು ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ಲ, ಮಾಡಿಲ್ಲ. ಆವಾಗ BJP ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ. ನಮ್ಗಂತೂ ಗ್ಯಾರಂಟಿ ಒತ್ತಡ ಇದೆ. BJP ಅವ್ರಿಗೆ ಆ ಟೈಮಲ್ಲಿ ಗ್ಯಾರಂಟಿ ಒತ್ತಡ ಇಲ್ಲ. ಬಡವ್ರ ಬಗ್ಗೆ ಕಾಳಜಿ ಇದ್ದರೆ ಈ ಮನೆ ಅವ್ರು ಕೊಡ್ಬೋದಾಗಿತ್ತಾನೆ, BJP ಅವ್ರು ಕೊಡ್ಬೋದಾಗಿತ್ತಾನೆ. ಏನಕ್ಕೆ BJP ಅವ್ರು ಕೊಟ್ಟಿಲ್ಲ? ಹಾಗಾಗಿ BJP ಅವ್ರಿಗೆ ಓಪನ್ ಅಂತ ಸವಾಲು ಹಾಕಿದ್ದೀನಿ. ಏನಾರ BJP ಅವ್ರು ಸಾಬೀತು ಪಟ್ಟರೆ ಅವ್ರ ಅವಧಿಯಲ್ಲಿ 2019 ಇಂದ 24ವರೆಗೂ ಅವ್ರ ಅಧಿಕಾರ ಇರೋದು, ಅವ್ರ ಅವಧಿಯಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವಹಿಸಿದ್ದು ಸವಾಲನ್ನು ಹಾಕಿದ್ದೇನೆ. ರಾಜಕೀಯದಿಂದ ನಿರ್ವಹಿಸಿದ್ದು ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತಿರಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಅವಾಗ ಯಾವುದು ಗ್ಯಾರಂಟಿ ಇರಲಿಲ್ಲ. ಈಗ ನಾವು ಘೋಷಣೆ ಮಾಡಿದ್ವಿ, ಅವಾಗ 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಈ ಬಡವ್ರಿಗೂ ಮನೆಗಳು ಕೊಡ್ತೀವಿ ಅಂತ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ. ಅಂದರೆ ಇಷ್ಟೇ ತಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ನಮ್ಮ ಕಾಂಗ್ರೆಸ್ ಪಕ್ಷ ಬಡವ್ರ ಬಗ್ಗೆ ಎಷ್ಟು ಕಾಳಜಿನ ಹಮ್ಮಿಕೊಂಡಿದ್ದಾರೆ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಬಳ್ಳಾರಿಯಲ್ಲಿ 800 ಮನೆಗಳು ನಿರ್ಮಾಣ ಮಾಡಿದ್ರಿ, ಅವು ಯಾವ ವಾಸ ಮಾಡಲಿಕ್ಕೆ ಯೋಗ್ಯ ಆಗಲ್ಲ ಅಂತಂದೇಳಿ ಪೌರ ಕಾರ್ಮಿಕರು ಕೂಡ ಅಲ್ಲಿ ಹೋಗಿ ವಾಸ ಮಾಡಲಿಕ್ಕೆ ರಿಜೆಕ್ಟ್ ಮಾಡ್ತಿದ್ದಾರೆ. ಎಷ್ಟು ಮನೆಗಳಿಗೆ? ಇಲ್ಲ, ಈಗ ನಮ್ಮ ಕಟ್ಟಿರೋದು ಮನೆಗಳು ನೋಡಿ ನೀವು. ಈಗ ನಾವು ಕಟ್ಟಿರೋದು ಮನೆಗಳು ನೋಡಿ. ಮುಂಚೆ ಕ್ವಾಲಿಟಿ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು, ಒಪ್ಕೊಳ್ತೀನಿ ನಾನು. ಈಗ ನಾವು ಕಟ್ಟಿರೋದಿಲ್ಲ. ನಾನು ಲಿಸ್ಟ್ ಕೊಡ್ತೀನಿ ನಿಮಗೆ, ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಲ್ಲಿ ಎಷ್ಟು ಮನೆಗಳು ಕೊಡ್ತಾ ಇದ್ದೀವಿ, ಹೆಂಗೆ ಕಟ್ತಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಲಿಸ್ಟ್ ಕೊಡ್ತೀನಿ. ಅದ್ರ ಜೊತೆಯಲ್ಲಿ ಬಳ್ಳಾರಿಯಲ್ಲಿ ನಮ್ಮ ಭರತ್ ರೆಡ್ಡಿ ಕ್ಷೇತ್ರದಲ್ಲೇ ನಮ್ಮ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತೀವಿ ನಾವು. AHP ಸ್ಕೀಮಲ್ಲಿ 5,000 ಚಿಲ್ಲರೆ ಮನೆಗಳು ಇದೆ ಒಂದೇ ಕಡೆ. ಯಾವ ಏರಿಯಾದಲ್ಲಿ? 10,600ರಲ್ಲಿ 5,000 ಮನೆಗಳು ಕೆಲಸ, 5,600 ಮನೆಗಳು 5,600 ಮನೆಗಳು ಕೆಲಸ ನಡೀತದೆ. ಅದು ಅನ್ಕಂಪ್ಲೀಟ್ ಆಗಿ ನಿಂತಿದೆ. ಅದು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ. ಅದೂ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತೀವಿ. 47,860 ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ ಸ್ಯಾಂಕ್ಷನ್ ಮಾಡಿದ್ರು. ಆವಾಗಲೇ ಬಳ್ಳಾರಿಯಲ್ಲೂ 2016ರಲ್ಲಿ 5,600 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಅದೂ ಅದೇ ಥರ ಮನೆ. ಒಂದು ಮನೆ ಕಟ್ಟಬೇಕಾದ್ರೆ 7,500 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1,500 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,500 ಲಕ್ಷ ಕೊಡ್ತಾರೆ. ಬೆನಿಫಿಷರಿ 4 ಲಕ್ಷ ಕೊಡಬೇಕಾಗ್ತದೆ. ಆ ಬಡವರು ಕೊಡೋಕ್ಕೆ ಸಾಧ್ಯ ಆಗಿದ್ದ ಕಾರಣಕ್ಕೆ ಆ ಮನೆಗಳು ಅನ್ಕಂಪ್ಲೀಟ್ ಆಗಿ ಎಲ್ಲ ಕಡೆ ಕೆಲಸ ನಿಂತಿದೆ. ಈಗ ಮನೆ ಮುಖ್ಯಮಂತ್ರಿಗಳು ಅದಕ್ಕೂ ಗಮನಕ್ಕೆ ತಂದು ಮನೆ ಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿಬಿಟ್ಟು ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡಿದ್ದಾರೆ. ಇಲ್ಲ, ಇದು ಬಡವರು ಕೊಡೋಕ್ಕೆ ಸಾಧ್ಯ ಆಗಲ್ಲ. 2,100 ಕೋಟಿ ಅದಕ್ಕೆ ಕ್ಯಾಬಿನೆಟಲ್ಲಿ ಮೋಸ್ಟ್ ಪ್ರಾಬ್ಲಿ ಕ್ಯಾಬಿನೆಟ್ ಇಲ್ಲ. ಇವತ್ತು ನಾಳೆ ಕ್ಯಾಬಿನೆಟ್ 15ನೇ ತಾರೀಕು ಇತ್ತು, ಹಬ್ಬ ಇದ್ದಿದ್ದ ಕಾರಣಕ್ಕೆ ನಾಳೆ ಕ್ಯಾಬಿನೆಟ್ ಇಲ್ಲ. 29ನೇ ತಾರೀಕಿಗೆ ಕ್ಯಾಬಿನೆಟ್ ತಂದು ಅದು ಅಪ್ರೂವ್ ಮಾಡಿ ಅದೂ ಮನೆ ಮುಖ್ಯಮಂತ್ರಿಗಳು 1 ವರ್ಷದಲ್ಲಿ ಎಲ್ಲ ಮನೆಗಳು ಕಂಪ್ಲೀಟ್ ಮಾಡ್ಕೊಡಿ ಅಂತ ಅದೂ ಇದೆ. ಬಳ್ಳಾರಿ ಆಶ್ರಯ ಬಡಾವಣೆಯಲ್ಲಿ ಒಂದ್ಸಲ ನೋಡ್ಬೇಕು ನೀವು ನೇರವಾಗಿ ಹೋಗಿ. ಯಾಕಂದ್ರೆ ಉಸ್ತುವಾರ ಆದ್ಮೇಲೆ ಪಾಪ ಜಮೀನು ಕಾಲೇಜ್ ಇರ್ತಕ್ಕಂಥ ಮನೆಗಳು ನಿಂತಿದೆ. ಸಂಡೂರಲ್ಲೂ ಅದೇ ತರ ಇತ್ತು. 2,100 ಮನೆಗಳಲ್ಲಿ ನಾವು 6 ತಿಂಗಳಲ್ಲಿ ಮನೆ ಮುಖ್ಯಮಂತ್ರಿನೇ 560 ಮನೆ ಕೊಟ್ವಿ ನಾವು ಸಂಡೂರಲ್ಲಿ. ಇದೇ ಆಶ್ರಯ ಸ್ಕೀಮಲ್ಲಿ AHP ಸ್ಕೀಮ್ ಅಂತೀವಿ, ಅದು ರಾಜೀವ್ ಗಾಂಧಿ. ಅದು ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಕ್ಯಾಬಿನೆಟ್ ತಂದು ಅದು ಅಪ್ರೂವ್ ಮಾಡಿದ್ರೆ 9,000 ಕೋಟಿ ಟೋಟಲ್ ಒಟ್ಟಾಗಿ ಸ್ಲಮ್ ಬೋರ್ಡ್ ಮನೆಗಳು. ಸ್ಲಮ್ ಬೋರ್ಡ್ 1,80,253 ಮನೆ ಸ್ಲಮ್ ಬೋರ್ಡ್ದು. ರಾಜೀವ್ ಗಾಂಧಿ AHP ಸ್ಕೀಮ್ದು 47,860 ಮನೆ ಒಟ್ಟಾಗಿ 2,30,000 ಮನೆಗೆ 9,000 ಕೋಟಿ. ಎಷ್ಟು ಮನೆ ಮುಖ್ಯಮಂತ್ರಿಗಳು 4 ಲಕ್ಷ ನಾನೇ ಸರ್ಕಾರ ವತಿಯಿಂದಲೇ ಕೊಡ್ತೀವಿ. ಮನೆಗಳು ಕಟ್ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. 2026 ಈ ವರ್ಷದಲ್ಲಿ ಕೊನೆವರೆಗೆ ಸ್ಲಮ್ ಬೋರ್ಡ್ ಮನೆ ಎಲ್ಲರೂ 1,80,000 ಮನೆ ಕೊಡ್ಬೇಕಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತ್ಯೇಕವಾಗಿ DK ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ. ಒಂದ್ ಕಡೆ ಎಲ್ಲೊಂದ್ ಕಡೆ ಕುರ್ಚಿ ವಿಚಾರ ಬಗ್ಗೆ ಚರ್ಚೆ ಆಯ್ತಾ? ಇಲ್ಲ, ರಾಹುಲ್ ಗಾಂಧಿ ಅವರು ನಿನ್ನೆ ಬಂದು ತಮಿಳುನಾಡಲ್ಲಿ ಒಂದು ಕಾರ್ಯಕ್ರಮ ಆಯಿತು, ಯಾವುದೋ ಸ್ಕೂಲ್ ಆನ್ಯುವಲ್ ಡೇ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮಕ್ಕೆ ಮೈಸೂರು ಬಂದು ಅಲ್ಲಿಂದ ಡಿಲ್ಲಿಯಿಂದ ಹೆಲಿಕಾಪ್ಟರಲ್ಲಿ ತಮಿಳುನಾಡು ಹೋಗಿ ತಿರ್ಗಾ ವಾಪಸ್ ದಿಲ್ಲಿಗೆ ಹೋಗಿದ್ದಾರೆ. ಆ ಟೈಮಲ್ಲಿ ಸಹಜ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ರು, ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿ ಸಹಜ. ರಾಹುಲ್ ಗಾಂಧಿ ಬಂದ್ರೆ ನಿನ್ನೆ ಇದ್ರು ಎಲ್ಲ ಬಹಳ ಜನ, ಮಾದೇವಪ್ಪ ಇದ್ರು, ವೆಂಕಟೇಶ್ ಅವರು ಇದ್ರು, ಜಾರ್ಜ್ ಅವರು ಇದ್ರು, CM ಮುಖ್ಯಮಂತ್ರಿಗಳು ಇದ್ರು, ಉಪಮುಖ್ಯಮಂತ್ರಿಗಳು. ನಮ್ಮ ನಾಯಕರು ಬಂದ್ರೆ ನಾವೆಲ್ಲ ಹೋಗಿ ಭೇಟಿ ಮಾಡೋದು ಸಹಜ. ಏನಿಲ್ಲ ಅಲ್ಲ, ಅವರು ಪ್ರತಿ ದಿವಸ ಕೇರಳ ಸ್ಕೂಲ್ ಯೂನಿವರ್ಸಿಟಿ ಫಂಕ್ಷನ್ ಹೋಗ್ತಾರೆ. ತಮಿಳ್ನಾಡು ರಾಷ್ಟ್ರೀಯ ನಾಯಕರು
ಇಷ್ಟು ದೊಡ್ಡ ಅಪರೂಪ ಪಾರ್ಕ್ ಘೋಷಣೆ ಮಾಡೋದು ಒಂದ್ಸರಿ ವಿಸಿಟ್ ಮಾಡಿಲ್ಲ ಅವ್ರು. ಎಲ್ಲಿ ಬಳ್ಳಾರಿ ಏನಕ್ಕೆ ಅಪರೂಪ ಪಾರ್ಕ್ ವಿದೇಶದಲ್ಲೆಲ್ಲ ಮಾತಾಡಿದ್ರು ಜೀನ್ಸ್ ಅಪರೂಪ ಪಾರ್ಕ್ ಬಗ್ಗೆ. ಇಲ್ಲ ಜೀನ್ಸ್ ಪಾರ್ಕ್ ಬಗ್ಗೆ ಮನೆ ಮುಖ್ಯಮಂತ್ರಿಗಳು ಹೋದ ತಿಂಗಳು ಹೋಗಿ ರಾಹುಲ್ ಗಾಂಧಿ ಭೇಟಿ ಮಾಡುವಾಗ ಅದ್ರ ಬಗ್ಗೆ ಕೇಳಿದ್ದಾರೆ. ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿದ್ದಾರೆ ನಮ್ಮ MP ಅವ್ರ ನೇತೃತ್ವದಲ್ಲೇ. ಫೆಬ್ರವರಿಯಲ್ಲಿ ಬರ್ತಾವ್ರು ರಾಹುಲ್ ಗಾಂಧಿ ಅವ್ರು ಬರ್ತಾವ್ರೆ. ಏನಾದ್ರು ಕ್ರಾಂತಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.